ಹಾಯ್ ಹಲೋ ನಮಸ್ಕಾರ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನಾನು ಇವತ್ತು ಇಲ್ಲಿ ನಮ್ಮ ಅಂದರೆ ನಮ್ಮ ಅತ್ತೆ ಮನೆ ಇದೆಯಲ್ಲ ಅಲ್ಲಿಂದ ಸಿಗಂದೂರಿಗೆ ಒಂದು ಕಟ್ ರೂಟ್ ಇದೆ ಆ ಒಂದು ರೋಡ್ನ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದನ್ನು ಸೇಮ್ ಅಲ್ಲಿ ಹೇಗೆ ಸಾಗರದಿಂದ ಲಾಂಚ್ ದಾಟಿ ಸಿಗಂದೂರಿಗೆ ಬರ್ತಿರೋ ಅದೇ ಥರ ಇಲ್ಲಿ ನಮ್ಮೂರಿಂದ ಲಾಂಚ್ ದಾಟಿ ಕೂಡ ಸಿಗಂದೂರಿಗೆ ಹೋಗ್ಬೋದು. ಇದು ನಾವೇನಾದ್ರು ಊರಲ್ಲಿದ್ದರೆ ನಾವು ಹಿಂಗೆ ಓಡಾಡೋದು, ಹಾಗಾಗಿ ಈ ಒಂದು ರೂಟ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಇದು ನಿಮಗೆ ಮಂಡವಳ್ಳಿ ಅಂದರೆ ನಮ್ಮ ಅತ್ತೆ ಮನೆ ಏನಿದೆ ಕಾರ್ಗಲ್ ಆದ ಮಂಡವಳ್ಳಿ ಅಂತ, ಅದು ಆ ಮಂಡವಳ್ಳಿ ಬೋರ್ಡ್ ಆದಮೇಲೆ ನಿಮಗೆ ಒಂದು ಆರ್ಚ್ ಸಿಗುತ್ತೆ. ಅದು ಇಲ್ಲಿ ಸ್ಕಿಪ್ ಆಗಿದೆ, ಲಾಸ್ಟ್ ಟೈಮ್ ಮತ್ತೆ ಮಾಡಿದ್ದೀನಿ ವಿಡಿಯೋನ. ಅಲ್ಲಿ ನಿಮಗೆ ಆ ಒಂದು ಇದು ರೂಟಿಂದು ಆರ್ಚ್ ಬರುತ್ತೆ. ಅಲ್ಲಿ ಅದ್ರ ಒಳಗೆ ಹೋದರೆ ನಿಮಗೆ ಅಡ್ವೆಂಚರ್ ರೋಡ್, ಈ ಥರ ಒಂದು ಅಡ್ವೆಂಚರ್ ರೋಡ್, ಇಲ್ಲೆಲ್ಲ ಹೆಂಗೆ ಗೋ ಕಾರ್ಟಿಂಗ್ ಅಲ್ಲೆಲ್ಲ ಹೋಗ್ತಾರಲ್ಲ ಆ ಥರನೇ ಇರುತ್ತೆ ರೋಡ್ಸ್, ಅಪ್ ಆ್ಯಂಡ್ ಡೌನ್, ಗುಡ್ಡ ಗುಂಡಿ ಆ ಥರನೇ ಎಲ್ಲ. ನನ್ನ ಮಗನಿಗೆ ಸಖತ್ ಇಷ್ಟ. ನಾವು ಬಂದಾಗ ಲಾಂಚಲ್ಲಿ ಹೋಗೋಕ್ಕೋಸ್ಕರ ಏನಾದರೂ ರೌಂಡ್ಸ್ ಥರ ಹೋಗಿ ಬರ್ತೀವಿ ಅಲ್ಲಿಗೆ, ಹಾಗಾಗಿ ಈ ಸಲ ನಾವು ಹೋಗಿದ್ವಲ್ಲ ಹಾಗೆ ನೋಡೋಣ ಅಂತ. ಆಮೇಲೆ ಇಲ್ಲಿ ನಿಮಗೆ ನೋಡೋದಕ್ಕೆ ನವಿಲು ಕೂಡ ಸಿಗುತ್ತೆ ರೋಡಲ್ಲೇ, ತುಂಬ ಚೆನ್ನಾಗಿರುತ್ತೆ. ನಮಗೆ ಏನು ಮಲೆನಾಡಾಗಿರೋದ್ರಿಂದ ಯಾವುದೇ ರೀತಿಯಾದಂಥ ಏನು ಝೂಗೆ ಹೋಗಿ ನೋಡಬೇಕು ಒಂದಿಷ್ಟು ಪ್ರಾಣಿಗಳನ್ನ ಅಂತ ಏನಿಲ್ಲ. ನಿಮಗೆ ನಾರ್ಮಲಿ ನವಿಲು, ಆಮೇಲೆ ಕಾಡ್ಕೋಣ, ಮತ್ತು ಇದು ಏನಂತೀವಿ ಜಿಂಕೆಯಲ್ಲಿ ಇನ್ನೊಂದು ಬರುತ್ತೆ, ಅವ್ರೇನೋ ಹೇಳ್ತಾರೆ ಅದಕ್ಕೆ ಹೆಸರು ನನಗೆ ಗೊತ್ತಿಲ್ಲ, ಜಿಂಕೆ ಆ ಥರದ್ದೆಲ್ಲ ನಿಮಗೆ ಮನೆ ಹತ್ರ ಸಿಗುತ್ತೆ. ನವಿಲಂತೂ ನಮಗೆ ಒಂಥರ ಏನು ಹೇಳ್ತಾರೆ ಸ್ಪೆಷಲ್ ಏನಿಲ್ಲ, ರೆಗ್ಯುಲರ್ ಆಗಿ ನೋಡ್ತೀನಿ. ಹಾಗಾಗಿ ಬೇರೆ ಊರಿಂದ ಬಂದವ್ರಿಗೆಲ್ಲ ತುಂಬ ಸ್ಪೆಷಲ್ ಅದು ನಿಜ ಆಗಬೇಕಂದ್ರೆ, ಯಾಕೆಂದರೆ ಝೂ ಅಲ್ಲೆಲ್ಲ ಹೋಗಿ ನೋಡಬೇಕಲ್ವ. ಹಾಗಾಗಿ ಈಗ ನಾನು ಹೋಗ್ತಾ ಇರೋದು ಲಾಂಚ್ ಕಡೆ. ನಾವು ಇನ್ನೊಂದು ರೋಡಲ್ಲಿ ಹೋದರೆ ಅಲ್ಲಿ ನಿಮಗೆ ಬ್ಯಾಕ್ ವಾಟ್ರು ಮತ್ತು ಅಲ್ಲಿ ಏನಂತಾರೆ ರೂಮ್ಸ್ ಆ ಥರ ಏನೋ ಸಮಥಿಂಗ್ ಇದೆ, ಬಟ್ ನಾನು ಅಲ್ಲಿ ಹೋಗಿಲ್ಲ ಇನ್ನು. ಹೋದಾಗ ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ಹೋಗ್ತಾ ಇರೋದು ನಾವು ಲಾಂಚ್ ಹತ್ರ. ಈ ಸಲ ಅಂತೂ ಮಳೆ ಸಖತ್ತಾಗಿರೋದ್ರಿಂದ ನೀರು ಪ್ಯೂರ್ ವಾಟರ್ ಅಂದರೆ ತುಂಬ ಚೆನ್ನಾಗಿತ್ತು. ನೀರು ತುಂಬ ತುಂಬ ಇತ್ತು ನೀರು ಕೂಡ. ನಾವು ಅಷ್ಟು ನೀರು ಲಾಂಚ್ ಹತ್ರ ಅಷ್ಟು ನೀರು ನಾನು ನೋಡಿರಲಿಲ್ಲ, ಇರ್ತಿತ್ತಂತೆ ಬಟ್ ನಾವು ಹೋದಾಗ ಅಷ್ಟು ಇರ್ತಿರಲಿಲ್ಲ. ಈ ಸಲನೇ ಫಸ್ಟ್ ನಾನು ನೋಡಿದ್ದು. ಅಷ್ಟೊಂದು ನೀರು ತುಂಬ ಚೆನ್ನಾಗಿತ್ತು. ಮತ್ತು ನೀರು ಬಿಟ್ಟರೆ ಅಲ್ಲೇ ಇದ್ಬಿಡೋಣ, ಆಟ ಆಡ್ಕೊಂಡ್ರೆ ಆ ಥರ ಇತ್ತು. ಹಾಗೆ ಟೂರಿಸ್ಟ್ ಅಂದರೆ ಟೂರಿಸ್ಟ್ಗಳಿಗೆ ತುಂಬ ಇಷ್ಟ ಆಗುವಂಥ ಪ್ಲೇಸ್ ಇದು. ಯಾಕೆಂದರೆ ನಾರ್ಮಲ್ ಟ್ರಾಫಿಕಲ್ಲೆಲ್ಲ ಓಡಾಡಿ ಬೋರ್ ಆಗಿರುತ್ತಲ್ಲ, ಅವರು ಇಲ್ಲಿ ಬಂದು ಎಂಜಾಯ್ ಮಾಡ್ಕೊಂಡು ಈ ಥರ ನೀರಲ್ಲೆಲ್ಲ ಆಟ ಆಡ್ಕೊಂಡು ಲಾಂಚಲ್ಲೆಲ್ಲ ಓಡಾಡ್ಕೊಂಡು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ನಿಮಗೆ ರೆಸಾರ್ಟ್ಸ್ ಕೂಡ ಇದೆ, ಆಮೇಲೆ ವಿಲಾಸ್ ಅಂದರೆ ಇವಾಗ ಸಪ್ರೇಟ್ ಒಂದೊಂದು ಮನೆ ಬಾಡಿಗೆ ಆ ಥರ ಕೂಡ ಇದೆ. ಇದು ನಿಮಗೆಲ್ಲ ಇಷ್ಟ ಆಗುತ್ತೆ ನಿಜವಾಗ್ಲೂ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ನಾನು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ದುರ್ಗಮವಾದ ರಸ್ತೆ, ಏನ ದುರ್ಗಮವಾದ ರಸ್ತೆ ಮುಂದೆ ನೋಡಿ. ವಂದನೆ ಸಾವಿರ ಬ್ಯಾಗ್ ಹೋಗೋಣ ಅಂತಂದ್ರೆ ಪಪ್ಪ ಗ್ಯಾರಂಟಿ ಕರ್ತಿರಲಿಲ್ಲ ಗಾಡಿ ಕಾರ್ ಮಾಡಿ.
ಹಾಂ, ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ಆಗುತ್ತೆ. 8 ಕಿಲೋಮೀಟ್ರ್, ಒಂದು 5 ಕಿಲೋಮೀಟ್ರ್ ಇದೆ. ಆಮೇಲೆ ರೋಡ್ ಚೆನ್ನಾಗಿದೆ. ಇರೋಣ ಒಂದು ನಿಮಿಷ ಅದು ಹಾಕ್ಲಿ. ಇರೋಣ, ಮುಂದೆ ಬರ್ತಾರೆ ಮತ್ತೆ. ಇಲ್ಲಾರ ಇನ್ನೂ ಅಂದರೆ ರೌಂಡ್ ಬರುತ್ತೆ, ಹೆದರ್ಬೇಡಿ ಇರೇ. ಯಾರಾಮ್ ನೀವರಾಮ ಏನು ಬಿಡಂಗೆ ಕಾಣಲ್ಲ ಇದು. ಆಗುತ್ತೆ ಅನ್ಸುತ್ತೆ ನೋಡೋಣ. ನೀವು ಹತ್ಲಾಗಂತ ಕೊಡಿತವನು. ಆಗುತ್ತೆ 3 ಗಾಡಿ ಆಗ್ತದೆ. ಕೊಡ ಮರಿ ಹತ್ರ ಆಗ್ತಾನೆ. ತಲೆ ಹೊರಗೆ ಹಾಕಲ್ ನೋಡ್ರಿ. ಏನು ರಿವರ್ಸ್ ಹಾಕಿ ಅವ್ನ ಸೈಡ್ ನೋಡ್ಕೊಂಡು ಹೋಗೋದು ಬಿಟ್ಕೊಂಡು ಬರ್ರಿ. ಈ ಕಡೆ ಬನ್ನಿ. ಬರ್ಲಿ.
ಇರಾ ಅದು ಮುಟ್ಬೇಡ ಹೊಡಿತೀನಿ ನಾನು. ಹೊಡೆ ಹೋಯ್ತು ಒಂದೇ